ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ದೇ ಜವರೇಗೌಡ ಇವರು ಬರೆದಂತಹ ಲೇಖನ ಅಕ್ಷರ ಕಲಿಕೆಗಾಗಿ ಹೋರಾಟ ಅನ್ನುವಂತಹ ಈ ಲೇಖನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಲೇಖಕರು ಹೇಳ್ತಾರೆ, ತೀರಾ ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಭಾವಂತ ಮಕ್ಕಳಿಗೆ ಸರಿಯಾದ ಒಂದು ವಿದ್ಯೆ ಶಿಕ್ಷಣ ದೊರಕದೇ ಹೋದಾಗ ಅವರಲ್ಲಿ ಇರುವಂತಹ ಪ್ರತಿಭೆ ಅಥವಾ ವಿದ್ವತ್ತು ಅದೆಲ್ಲವೂ ಕಮರಿ ಹೋಗಿ ಆ ವ್ಯಕ್ತಿಗೆ ಮತ್ತು ದೇಶಕ್ಕೆ ತುಂಬಲಾರದಂಥ ಒಂದು ನಷ್ಟ ಉಂಟಾಗ್ತದೆ. ಆದರೆ ಎಷ್ಟೇ ಬಡತನ ಬಂದರೂ ಕೂಡ ಆ ಮೂಲಕ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ಅಂತಹ ಯಾವುದೇ ಅಡ್ಡಿ ಆತಂಕಗಳನ್ನು ತಾನು ಲೆಕ್ಕಿಸದೆ ಕೇವಲ ತಾನು ವಿದ್ಯೆಯ ಹಸಿವಿನಿಂದ ಓದಲೇಬೇಕು ಅನ್ನುವಂಥ ಒಂದು ಹಠದಿಂದ ವಿದ್ಯೆ ಕಲಿತು ಸಾಧನೆಯನ್ನು ಮಾಡಿದಂತಹ ಲೇಖಕರ ಬಾಲ್ಯದ ಶಿಕ್ಷಣವನ್ನು ಕುರಿತಂತಹ ಲೇಖನ ಇದು. ಅವರು ಹೇಳ್ತಾರೆ, ಅದಕ್ಕಿಂತ ಮೊದಲು ನಾವು ದೇ ಜವರೇಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. 1918ರಲ್ಲಿ ಜುಲೈ 9ರಂದು ಚನ್ನಪಟ್ಟಣ ತಾಲೂಕಿನ ಚಳ್ಳಕೆರೆ ಗ್ರಾಮದಲ್ಲಿ ದೇ ಜವರೇಗೌಡ ಇವರು ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಪಡೆದ ಬಳಿಕ 1946ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿದರು. ನಂತರ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅವರು ಬಡ್ತಿಯನ್ನು ಪಡೆಯುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿ ದುಡಿದು 1969ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಂದರೆ ತೀರಾ ಬಡತನದಿಂದ ಬಂದಂತಹ ದೇ ಜವರೇಗೌಡರು ಇಷ್ಟು ಸಾಧನೆಯನ್ನು ಹೇಗೆ ಮಾಡಿದರು ಅನ್ನುವಂಥದ್ದನ್ನು ಆ ಲೇಖನದಲ್ಲಿ ಅವರು ವಿವರಿಸ್ತಾರೆ. ಅಂದರೆ ಇಂತಹ ಒಂದು ಉನ್ನತ ಮಟ್ಟದ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಆಯ್ಕೆಯಾಗಬೇಕಾದ್ರೆ, ಅಂತಹ ಅಧಿಕಾರವನ್ನು ಸ್ವೀಕರಿಸಬೇಕಾದ್ರೆ ಅವರು ಯಾವ ರೀತಿ ಸಾಧನೆಯನ್ನು ಮಾಡಿದರು ಅಂತ ಆ ಲೇಖನದಲ್ಲಿ ನಾವು ಗಮನಿಸ್ಬೋದು. ಇಷ್ಟೇ ಅಲ್ಲದೆ ಅವರು 1970ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ 47ನೆಯ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗ್ತಾರೆ. ಇವರು ಜವರೇಗೌಡರು ನಾಡಿನ ಸುಪ್ರಸಿದ್ಧ ಸಾಹಿತಿಗಳೂ ಆಗಿದ್ದಾರೆ. ಭಾಷಾಂತರಕಾರರು, ಅನುವಾದಕರು, ಹಾಗೆ ಜೀವನ ಚರಿತ್ರೆಕಾರರಾಗಿ, ಮಕ್ಕಳ ಸಾಹಿತಿಯಾಗಿ, ವಿಮರ್ಶಕರಾಗಿ, ಶಿಕ್ಷಣ ತಜ್ಞರಾಗಿ, ಜಾನಪದ ವಿದ್ವಾಂಸರಾಗಿ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಅವರು ಪ್ರಸಿದ್ಧಿ ಹೊಂದುತ್ತಾರೆ. ಕನ್ನಡ ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿಯೂ ಕೂಡ ಮಹತ್ತರ ಸೇವೆಯನ್ನು ಅವರು ಸಲ್ಲಿಸಿದವರು. 1975ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸುತ್ತದೆ. ಇನ್ನು ದೇ ಜವರೇಗೌಡ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕಬ್ಬಿಗರ ಕಾವ್ಯ, ಗಿರಿಜಾ ಕಲ್ಯಾಣ ಇವು ಮಹಾಪ್ರಬಂಧಗಳು. ಜೈಮಿನಿ ಭಾರತ ಸಂಗ್ರಹ, ಧರ್ಮಾಮೃತ ಸಂಗ್ರಹ ಇವುಗಳು ಇವರ ಸಂಪಾದಿತ ಕೃತಿಗಳು. ಅಮೆರಿಕದಲ್ಲಿ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಋಷಿ ರವೀಂದ್ರರು, ಕ್ರಾಂತಿಕಾರ ಡಾಕ್ಟರ್ ಅಂಬೇಡ್ಕರ್, ತೀನಂಶ್ರೀ, ನಮ್ಮ ನೆಹರು, ಲೋಕನಾಯಕ ಇವು ಇವರು ರಚಿಸಿದಂತಹ ಜೀವನ ಚರಿತ್ರೆಗಳು. ಜಾನಪದ ಅಧ್ಯಯನ, ಜಾನಪದ ವಾಹಿನಿ ಇವುಗಳು ಜಾನಪದಕ್ಕೆ ಸಂಬಂಧಿಸಿದ ಕೃತಿಗಳು. ಆಫ್ರಿಕಾ ಯಾತ್ರೆ, ವಿದೇಶದಲ್ಲಿ 4 ವಾರ, ವಿಸ್ಮಯಗಳ ನಾಡಿನಲ್ಲಿ ಇವು ಪ್ರವಾಸ ಕಥನಗಳು. ಹೋರಾಟದ ಬದುಕು, ನೆನಪಿನ ಬುತ್ತಿ ಆತ್ಮಕಥೆಗಳು. ನೆನಪು ಕಹಿಯಲ್ಲಿ ಅಕ್ಬರ್, ಗುರುನಾನಕ್ ಅನುವಾದಿತ ಕೃತಿಗಳು. ಇವರ ಅಭಿಮಾನಿಗಳು ಅಂತಃಕರಣ, ದೇಜಾಗೌ, 70ರ ಹೊಸ್ತಿಲಲ್ಲಿ ಎನ್ನುವಂತಹ ಅಭಿನಂದನಾ ಗ್ರಂಥಗಳನ್ನು ಕೂಡ ಹೊರತಂದಿದ್ದಾರೆ. ಅಕ್ಷರ ಕಲಿಕೆಗಾಗಿ ಹೋರಾಟ ಈ ಲೇಖನವನ್ನು ದೇಜಾಗೌ ಅವರ ಹೋರಾಟದ ಬದುಕು ಅನ್ನುವಂತಹ ಅವರ ಆತ್ಮಚರಿತ್ರೆಯಿಂದ ಆಯ್ದುಕೊಳ್ಳಲಾಗಿದೆ. ಇವಿಷ್ಟು ವಿದ್ಯಾರ್ಥಿಗಳೇ. ಕೆಲವೊಮ್ಮೆ ಟಿಪ್ಪಣಿ ಬರೆಯಿರಿ, 4 ಅಂಕಗಳ ಟಿಪ್ಪಣಿ ಬರೆಯಿರಿ ಬರ್ಬೋದು. ಹಾಗಾಗಿ ಇದನ್ನು ಕೂಡ ಸರಿಯಾಗಿ ಕೇಳಿಸಿಕೊಳ್ಳಿ. ದೇಜಾಗೌ ತಮ್ಮ ಅಕ್ಷರ ಕಲಿಕೆಗಾಗಿ ಹೋರಾಟ ಅನ್ನುವಂಥ ಲೇಖನದಲ್ಲಿ ಅವರು ಹೇಳ್ತಾರೆ, ಅವರ ತಂದೆಗೇನೂ ಶಿಕ್ಷಣ ಇರಲಿಲ್ಲ, ವಿದ್ಯಾವಂತರಾಗಿರಲಿಲ್ಲ. ಅವರಿಗೆ ಇದ್ದಂತಹ ಮಕ್ಕಳಲ್ಲಿ ಒಬ್ಬನನ್ನಾದರೂ ಕೂಡ ಚೆನ್ನಾಗಿ ಓದಿಸಬೇಕು ಅಂತ ಅವರು ಬಹಳಷ್ಟು ಆಸೆ ಪಟ್ಟಿದ್ರು. ದೊಡ್ಡ ಮಗ ಓದಿದರೆ ಸಾಕು ಅಂತ ಅಣ್ಣನನ್ನು ಶಾಲೆಗೆ ಹಾಕಿದರು ಅಂತ ಇಲ್ಲಿ ಜವರೇಗೌಡರು ಹೇಳ್ತಾರೆ. ಮನೆಯಲ್ಲಿ ಮುಗ್ಗಟ್ಟು ಶುರುವಾದ ಮೇಲೆ, ಅಂದರೆ ಆರ್ಥಿಕ ಮುಗ್ಗಟ್ಟು ಶುರುವಾದ ನಂತರ ಅಣ್ಣ ಅಂದರೆ ಲೇಖಕರ ಅಣ್ಣ ಅನಿವಾರ್ಯವಾಗಿ ಅಜ್ಜಿಯ ಮನೆಯನ್ನು ಸೇರಬೇಕಾಗ್ತದೆ. ಅಜ್ಜಿಯರ ಮುದ್ದಿನಲ್ಲಿ ಬೆಳೆದಂತಹ ಅವನ ವ್ಯಾಸಂಗ ಏನು ಅಂದರೆ
ಶಿಕ್ಷಣ ಏನು ಅಷ್ಟೇನು ಯಶಸ್ವಿಯಾಗಿ ಮುಂದುವರಿಲಿಲ್ಲ. ಎರಡು ಸಾರಿಯೋ 3 ಸಾರಿಯೋ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಕಟ್ಟಿ ಫೇಲಾಗಿ ವ್ಯಾಸಂಗವೇ ಬೇಡ, ಶಿಕ್ಷಣವೇ ಬೇಡ ಅಂತ ಸೀದಾ ಮನೆಗೆ ಬಂದು ಬೇಸಾಯ ಶುರು ಮಾಡ್ತಾರೆ. ಇಲ್ಲಿ ನಾವು ಲೋಯರ್ ಸೆಕೆಂಡರಿ ಅನ್ನುವಂಥದ್ದನ್ನು ಏನು ಅಂತ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಲೋಯರ್ ಸೆಕೆಂಡರಿ ಸಾಧಾರಣವಾಗಿ 6ರಿಂದ 8ನೇ ತರಗತಿ ಅಂದರೆ ಪ್ರಾಥಮಿಕ ಶಿಕ್ಷಣದ ನಂತರ ಮತ್ತು ಮಾಧ್ಯಮಿಕ ಶಿಕ್ಷಣದ ಮೊದಲು ವಿದ್ಯಾರ್ಥಿಗಳು ಪಡೆಯುವಂತಹ ಒಂದು ಶಿಕ್ಷಣ ಇದು. ಸಾಧಾರಣವಾಗಿ ಕೆಲವೊಮ್ಮೆ 13ರಿಂದ 16ರವರೆಗೂ ಈ ಲೋಯರ್ ಸೆಕೆಂಡರಿ ಅನ್ನುವಂಥದ್ದು ಮುಂದುವರಿತದೆ. ಇಲ್ಲಿ ಅವರು ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಣ್ಣನಿಗೆ. ಹಾಗಾಗಿ ಅವರು ಮತ್ತೆ ಊರಿಗೆ ಬಂದುಬಿಡ್ತಾರೆ, ಮನೆಗೆ ಬಂದುಬಿಡ್ತಾರೆ. ಲೇಖಕರು ಹೇಳ್ತಾರೆ, ಅಲ್ಲಿವರೆಗೆ ತನಗೊಬ್ಬ ಅಣ್ಣ ಇದ್ದಂತಲೇ ಗೊತ್ತೇ ಇರಲಿಲ್ಲ. ಅವನು ತನ್ನ ಸ್ವಂತ ಅಣ್ಣ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವನು ಆಗಾಗ ಮನೆಗೆ ಬರ್ತಾ ಇದ್ದ. ಹಾಗಾಗಿ ಆನಂತರ ಅಜ್ಜಿ ಮನೆಗೆ ಹೊರಟು ಬಿಡ್ತಾ ಇದ್ದ. ಹಾಗಾಗಿ ಅವನು ನೆಂಟ ಇರಬೇಕು ಅಂತ ಲೇಖಕರು ಯೋಚನೆ ಮಾಡಿದ್ರಂತೆ. ಅವ್ರು ಹೇಳ್ತಾರೆ, ತನ್ನ ತಂದೆಗೆ ಏನು ಯೋಚನೆ ಇತ್ತು ಅಂದರೆ, ಒಬ್ಬ ಮಗ ಓದಿದರೆ ಸಾಕು, 2ನೇ ಮಗ ಓದಬೇಕಾಗಿಲ್ಲ ಅಂತ ತಂದೆಯ ಯೋಚನೆ ಆಗಿತ್ತು. ಅಂದರೆ ಅವರಿಗೆ ಒಬ್ಬ ಮಗನಿಗೆ ಪುಸ್ತಕ ಬಟ್ಟೆಯನ್ನು ತಂದು ಕೊಡುವುದೇ ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಲೇಖಕರನ್ನು ಅವರು ಓದಿಸ್ಲಿಕ್ಕೆ ಹೋಗೋದಿಲ್ಲ, ಅವರ ತಂದೆಯವರು ಓದಿಸ್ಲಿಕ್ಕೆ ಹೋಗೋದಿಲ್ಲ. ಅವರು ಏನು ಮಾಡ್ತಾರೆ, ಲೇಖಕರು ಸಣ್ಣ ಹುಡುಗನಾಗಿದ್ದಾಲೆ ಅಂದರೆ 5 ವರ್ಷ ಇರುವಾಗಲೇ ಅವರನ್ನು ಆಡು ಕಾಯಲಿಕ್ಕೆ ಕಳಿಸ್ತಾ ಇದ್ರಂತೆ. ಲೇಖಕರು ಹೇಳ್ತಾರೆ, ಆ ಆಡುಗಳನ್ನು ಬೇಲಿಯಲ್ಲಿ ಮೇಯಲು ಬಿಟ್ಟು ಹುಡುಗರೊಂದಿಗೆ ಅವರು ಶಾಲೆಗೆ ಹೋಗಿ ಕೂತ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದು ದಿವಸ ಆ ಆಡಿನ ಗುಂಪು ಏನು ಮಾಡ್ತದೆ ಅಂದರೆ, ಪಕ್ಕದಲ್ಲಿರುವಂಥ ಒಂದು ತೋಟವನ್ನು ನುಗ್ಗಿ ಅಲ್ಲಿ ಎಲ್ಲವನ್ನು ಕೂಡ ಆಡುಗಳು ಧ್ವಂಸ ಮಾಡಿಬಿಡ್ತವಂತೆ. ಆ ತೋಟದ ಮಾಲೀಕ ಏನು ಮಾಡ್ತಾನೆ, ಸೀದಾ ತಂದೆ ಇದ್ದಲ್ಲಿಗೆ ಬಂದು ಅಲ್ಲಿ ಜಗಳ ಮಾಡ್ತಾನೆ. ಲೇಖಕರ ತಾಯಿ ತಂದೆಯರ ಹತ್ತಿರ ಜಗಳ ಮಾಡ್ತಾರಂತೆ. ಆಗ ಅವರು ಸೀದಾ ತಂದೆ ಏನು ಮಾಡ್ತಾರೆ ಅಂದರೆ, ಲೇಖಕರು ಹೋಗ್ತಾ ಇದ್ದಂಥ ಶಾಲೆಗೆ ಸೀದಾ ಹೋಗಿಬಿಡ್ತಾರೆ. ಹೋಗಿ ಆ ತರಗತಿಗೆ ಹೋಗಿ ಲೇಖಕರನ್ನು ಸಿಟ್ಟಿನಿಂದ ಕರೀತಾರೆ. ಕರೆದವರೇ ಲೇಖಕರಿಗೆ ಮುಖಾಮುಖಿ ನೋಡದೆ ಸರಿಯಾಗಿ ಹೊಡಿತಾರಂತೆ. ಚೆನ್ನಾಗಿ ಥಳಿಸಿಬಿಡ್ತಾರೆ. ಥಳಿಸಿಬಿಟ್ಟು ಹೀಗೆ ಹೇಳ್ತಾರಂತೆ, ನಿನ್ನನ್ನು ಸ್ಕೂಲಿಗೆ ಹೋಗು ಅಂದವ್ರು ಯಾರು? ಎಷ್ಟು ದಿನ ನಿನಗೆ ಬೇಡ ಅಂತ ಹೇಳೋದು? ಶಾಲೆಗೆ ಹೋಗಬೇಡ ಅಂತ ನನಗೆ ಎಷ್ಟು ದಿವಸದಿಂದ? ಲೇಖಕರು ವಿದ್ಯೆಯ ಆಸೆಯಿಂದ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ಆಸೆಯಿಂದ ಆಡನ್ನು ಅಲ್ಲೇ ಬಿಟ್ಟು ಬಂದಿದ್ದರು. ತಂದೆಗೆ ಗೊತ್ತಾದದ್ದು ಅಲ್ಲಿ ಆ ತೋಟದ ಮಾಲೀಕ ತನ್ನ ತೋಟ ಧ್ವಂಸವಾಗಿದೆ ಅಂತ ಬಂದು ಮನೆಗೆ ರಂಪಾಟ ಮಾಡಿದಾಗಲೇ ಗೊತ್ತಾದದ್ದು. ಹಾಗಾಗಿ ಲೇಖಕರ ತಂದೆಯವರು ಸಿಟ್ಟುಗೊಂಡವರೇ ಸೀದಾ ತರಗತಿಯಿಂದ ಜವರೇಗೌಡರನ್ನು ಹೊರಗೆ ಕರೆದು ಹಿಪ್ಪೆನೇರಳೆ ಕೋಲಿನಿಂದ ಸರಿ ಹೊಡಿತಾರಂತೆ. ಈ ನೆನಪನ್ನು ಅವರು ಹೇಳ್ತಾರೆ, ತಾನು ಮೈಗೊಂದು ಹರಕು ಅಂಗಿಯನ್ನು ಹಾಕ್ಕೊಂಡಿದ್ದೆ, ನಡುವಿಗೊಂದು ಕಚ್ಚೆ ಪಾವಡೆ, ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೆ. ಬೆತ್ತಲ ತೊಡೆಯ ಮೇಲೆ ಆ ಏಟು ಬಿದ್ದಾಗ ಬಾಸುಂಡೆ ಬಂದು ಬುರಬುರನ್ನೇ ಎದ್ದು ಆ ಭಾಗ ದೊಡ್ಡ ಹೊಪ್ಪಳೆಯ ಹಾಗೆ ಹಾಕಿಬಿಡ್ತಾ ಇತ್ತು ಅಂತ ಅವರು ಪಾಪ ನೆನಪಿಸ್ಕೊಳ್ತಾರೆ. ಈ ದೃಶ್ಯವನ್ನು, ಈ ಮಗುವಿಗೆ ತಂದೆ ಹೊಡಿತಾ ಇರುವಂತಹ ಈ ಒಂದು ದೃಶ್ಯವನ್ನು ಮೇಷ್ಟ್ರೊಬ್ಬರು ಕಿಟಕಿಯಿಂದ ನೋಡ್ತಾರಂತೆ. ಅವರ ಕರುಳು ಚುರುಕ್ಕಂತದಂತೆ. ಅವರ ಹೆಸರು, ಇಲ್ಲಿ ಲೇಖಕರು ಹೇಳ್ತಾರೆ, ಅವರ ಹೆಸರು ವೆಂಕಟರಾಮ ಅಯ್ಯಂಗಾರ್. ಅವರು ವೇಗವಾಗಿ ಓಡ್ಕೊಂಡು ಬಂದು ತಂದೆಯ ಕೈಯಲ್ಲಿದ್ದಂತಹ ಕೋಲನ್ನು ಹಿಡಿದು ಏಳ್ಕೊಂಡು ಅದನ್ನು ಬಿಸಾಡ್ತಾರಂತೆ. ಹೀಗೆ ತನ್ನನ್ನು ಪಾರು ಮಾಡಿದರು ಅಂತ ಲೇಖಕರು ಹೇಳ್ತಾರೆ. ಕೂಡಲೇ ಅವರು ಲೇಖಕರನ್ನು ಮುಖ್ಯೋಪಾಧ್ಯಾಯರ ಕೊಠಡಿಗೆ ಕರೆದೊಯ್ದು ಅವ್ರು ಹೇಳ್ತಾರಂತೆ, ನೋಡಿ ಸರ್, ಈ ಹುಡುಗ ಓದಬೇಕು ಅಂತಾನೆ, ತಾನಾಗೇ ಬಂದು ಶಾಲೆಯಲ್ಲಿ ಕೂತ್ಕೊಳ್ತಾನೆ, ಬೇರೆ ಹುಡುಗರಿಂದ ಸ್ಲೇಟ್ ಪುಸ್ತಕಗಳನ್ನು ತೆಗೆದುಕೊಂಡು ಓದು ಬರಹ ಕಲ್ತ್ಕೊಂಡಿದ್ದಾನೆ. ಆದರೆ ಅವನ ತಂದೆ ಸ್ಕೂಲಿಗೆ ಹೋಗಬೇಡ ಅಂತ ಹೊಡಿತಾ ಇದ್ದಾರೆ. ಅವರನ್ನು ಕರೆಸಿ ನೀವು ಸ್ವಲ್ಪ ಬುದ್ಧಿವಾದ ಹೇಳಿ ಸರ್ ಅಂತ ಹೇಳ್ತಾರೆ. ಅದೇ ಆನಂತರ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾರೆ ಅಂದರೆ, ಲೇಖಕರ ತಂದೆಯವರನ್ನು ಬರ ಹೇಳ್ತಾರಂತೆ. ಬರ ಹೇಳಿದ ತಕ್ಷಣ ಅವರು ಮುಖ್ಯೋಪಾಧ್ಯಾಯರು ಹೇಳ್ತಾರೆ, ಏನಯ್ಯ ಗೌಡ, ನಿನಗೇನು ಸ್ವಲ್ಪವೂ ಕರುಣೆ ಇಲ್ವೇ? ಆ ಹುಡುಗನನ್ನು ಹಾಗೆ ದನ ಹೊಡೆಯುವ ಹಾಗೆ ಹೊಡೆದಿರುವೆ ಅಲ್ಲ. ಸ್ಕೂಲಿಗೆ ಹುಡುಗರು ತಾವಾಗಿಯೇ ಬರುವುದಿಲ್ಲ. ನಿಮ್ಮ ಹುಡುಗ ತಾನಾಗಿಯೇ ಸ್ಕೂಲಿಗೆ ಬಂದರೆ ನಿನಗೆ ಆಗೋಲ್ಲ. ಇದು ಸರಿಯಾ? ಇನ್ನು ಮೇಲೆ ಹೀಗೆ ಮಾಡಬೇಡ, ಹುಡುಗನನ್ನು ಸ್ಕೂಲಿಗೆ ಕಳಿಸು ಅಂತ ಮುಖ್ಯೋಪಾಧ್ಯಾಯರು ಹೇಳಿದಾಗ ಲೇಖಕರ ತಂದೆ ಹೇಳ್ತಾರೆ, ಒಬ್ಬ ಮಗ ಆಗಲೇ ಓದ್ತಾ ಇದ್ದಾನೆ ಸ್ವಾಮಿ, ಇನ್ನೊಬ್ಬನನ್ನು ಓದಿಸ್ಲಿಕ್ಕೆ ನನಗೆ ಚೈತನ್ಯ ಇಲ್ಲ.
ಅಂದರೆ ಶಕ್ತಿ ಇಲ್ಲ. ಇವನು ಬಟ್ಟೆ ಪುಸ್ತಕಕ್ಕೆ ನಾನೆಲ್ಲಿಂದ ದುಡ್ಡು ತರೋದು? ನಾನು ಕಣ್ಣು ಕಾಣದ ಬಡವ, ನನ್ನ ಕೈಲಿ ಕೂಲಿ ನಾಲಿ ಮಾಡೋಕ್ಕಾಗುತ್ತಾ? ಈಗ ನನಗೆ ಬರೋ ಆದಾಯ ಒಪ್ಪತ್ತಿನ ಊಟಕ್ಕೆ ಸಾಲೋದಿಲ್ಲ. ಇವನು ಒಂದೆರಡು ಆಡು ಮೇಯಿಸ್ಕೊಂಡು ಬಂದರೆ ಹೇಗೂ ಖರ್ಚು ಕಳೀತದೆ ಎಂದು ತಂದೆಯವರು ತಮ್ಮ ಗೋಳನ್ನು ಹೊಯ್ದುಕೊಳ್ತಾರೆ. ಮುಖ್ಯೋಪಾಧ್ಯಾಯರಿಗೆ ಧರ್ಮ ಸಂಕಟ. ಬಡತನದ ತಂದೆ ಒಂದು ಕಡೆ, ಇನ್ನೊಂದೆಡೆ ಓದಬೇಕು ಅನ್ನುವಂಥ ಆಸೆ ಇರಿಸಿಕೊಂಡಂತಹ ಬಾಲಕ. ಹೀಗೆ ಅವರ ಮನಸ್ಸು ಪೇಚಿಗಿಟ್ಕೊಳ್ತದೆ. ಆದರೂ ಅವರು ಹೇಳ್ತಾರಂತೆ, ಹುಡುಗನ ಕಡೆಗೆ ಮನಸ್ಸು ತಿರುಗಿ ಹೇಳ್ತಾರಂತೆ, ಏನಯ್ಯ, ಬಡತನ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈ ಕಂತೆ ಪುರಾಣ ನನಗೆ ಬೇಡ. ನೀನು ಕೆಟ್ಟು ಹೋಗೋ ಅಂತ ನಾನು ಹೇಳ್ತಾ ಇಲ್ಲ. ಈ ಹಸು ಮಗುವನ್ನು ಈಗಾಗಲೇ ಕೆಲಸಕ್ಕೆ ಹಾಕೋದೆ. ಇವನು ಚೆನ್ನಾಗಿ ವಿದ್ಯೆ ಕಲಿಯಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ವಿದ್ಯಾವಂತನಾದರೆ ನಿನಗೂ ಹೆಸರು ಬರ್ತದೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಲೇಖಕರ ತಂದೆಗೆ ಬುದ್ಧಿವಾದ ಹೇಳ್ತಾರಂತೆ. ಆದರೆ ತಂದೆ ಈ ಬುದ್ಧಿವಾದಕ್ಕೆಲ್ಲ ಮಣಿಯುವ ಹಾಗೆ ಇರಲಿಲ್ಲ. ಆಗ ಮುಖ್ಯೋಪಾಧ್ಯಾಯರು ಹೇಳ್ತಾರೆ, ನೀನೇನು ಬಟ್ಟೆ ಬರೆ ಬಗ್ಗೆ ಯೋಚನೆ ಮಾಡಬೇಡ, ನಾನು ತಂದು ಕೊಡ್ತೇನೆ. ಈ ಹುಡುಗನನ್ನು ನಾಳೆಯಿಂದ ಸ್ಕೂಲಿಗೆ ಕಳಿಸಲಿಲ್ಲದಿದ್ದರೆ ನಿನಗೆ ಜುಲ್ಮಾನೆ ಹಾಕ್ತೀನಿ, ನಿನ್ನ ಮೇಲೆ ಸರ್ಕಾರಕ್ಕೆ ಬರಿತೀನಿ ಅಂತ ಅವರು ಬೆದರಿಸ್ತಾರಂತೆ. ತಂದೆ ಏನೋ ಮರು ಮಾತನಾಡದೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಗನನ್ನು ಶಾಲೆ ಕಳಿಸ್ತೇನೆ ಅಂತ ಒಪ್ಪಿಕೊಂಡು ಅವರು ಸೀದಾ ಮನೆಗೆ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಸಂದರ್ಭ ಈ ರೀತಿ ಬರ್ಬೋದು. ಅಲ್ಲೇ ನಾನು ಹೇಳಿದ್ದೇನೆ, ನಿನ್ನ ಈ ಸ್ಕೂಲಿಗೆ ಹೋಗೋ ಅಂದೋರು ಯಾರು? ಎಷ್ಟು ದಿನ ನಿನಗೆ ಬೇಡ ಅಂತ ಹೇಳೋದು? ಇದು ನಿಮಗೆಲ್ಲ ಗೊತ್ತಿದೆ, ಲೇಖಕರ ತಂದೆ ಹೇಳುವಂಥದ್ದು. ಇನ್ನೊಂದು, ನಾನು ಕಣ್ಣು ಕಾಣದ ಬಡವ, ನನ್ನ ಕೈಲಿ ಕೂಲಿ ನಾಲಿ ಮಾಡೋಕ್ಕಾಗುತ್ತದೆಯೇ? ಇದನ್ನು ಲೇಖಕರ ತಂದೆ ಮುಖ್ಯೋಪಾಧ್ಯಾಯರ ಹತ್ತಿರ ಹೇಳುವಂಥದ್ದು. ಇನ್ನೊಂದು 8 ಅಂಕದ ಪ್ರಶ್ನೆ ನೋಡಿ. ಶಿಕ್ಷಣ ಪಡೆಯಲು ಲೇಖಕರು ಪಟ್ಟ ಪಾಡನ್ನು ವಿವರಿಸಿರಿ. ನೋಡಿ, ಇಲ್ಲಿ ಇದೇ ಉತ್ತರವನ್ನು ಸರಿಯಾಗಿ ಈ ಪಾಠವನ್ನೇ ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು ನೀವು. ಇನ್ನು ಲೇಖಕರಿಗೆ ವಿದ್ಯೆಯನ್ನು ಕಲಿಯುವಲ್ಲಿ ಪ್ರೋತ್ಸಾಹವನ್ನು ನೀಡಿದಂತಹ ಈ ಒಂದು ಮುಖ್ಯೋಪಾಧ್ಯಾಯರ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು. H.K. ವೀರಣ್ಣಗೌಡ ಅಂತ. ಲೇಖಕರು ಹೇಳ್ತಾರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿ ಹೆಸರಾಂತ ಪತ್ರಿಕೋದ್ಯಮಿಗಳಾಗಿ, ಶಿವಪುರದ ಕಾಂಗ್ರೆಸ್ಸಿನ ವೀರರಾಗಿ, ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಸಚಿವ ಮಂಡಳಿಯ ಸದಸ್ಯರಾಗಿ, ಮೈಸೂರಿನ ರಮ್ಯೇತಿಹಾಸದಲ್ಲಿ ಅಂದರೆ ಮೈಸೂರಿನ ಆ ಇತಿಹಾಸದಲ್ಲಿ ಒಂದು ಹೆಸರನ್ನು, ಶಾಶ್ವತ ಸ್ಥಾನವನ್ನು ಸಂಪಾದಿಸಿಕೊಂಡಂಥ ಶ್ರೀಮಾನ್ H.K. ವೀರಣ್ಣಗೌಡರೇ ಆ ಮುಖ್ಯೋಪಾಧ್ಯಾಯರು ಅಂತ ಹೇಳ್ತಾರೆ. ಅವರು ವಿದ್ಯಾಭ್ಯಾಸ ಮೊಟಕಾದ ಕೂಡಲೇ ಅವರು ನಮ್ಮ ಶಾಲೆಗೆ ಆ ಮುಖ್ಯೋಪಾಧ್ಯಾಯರಾಗಿ ಬಂದಂತೆ ಕಾಣ್ತದೆ. ಅಂದರೆ ಲೇಖಕರು ಇದ್ದಂಥ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬರ್ತಾರೆ. ಅವರು ಬಹಳಷ್ಟು ಸ್ಫುರದ್ರೂಪಿಗಳು ಆಗಿದ್ದರು, ವರ್ಚಸ್ವಿಗಳೂ ಆಗಿದ್ದರು, ಕುಶಲರೂ ಆಗಿದ್ದರು, ಹಾಗೆ ಕರುಣಾಳುಗಳು ಕೂಡ ಆದಂಥ ಒಬ್ಬ ತರುಣರಾಗಿದ್ದರು. ಮೈಸೂರು, ಬೆಂಗಳೂರು ನಗರಗಳನ್ನು ನೋಡಿದ್ದ ಅವರು ನಾಗರಿಕವಾದಂಥ ಒಂದು ಉತ್ತಮ ಪೋಷಾಕ, ಅಂದರೆ ಅವರ ಉಡುಗೆಯೂ ಕೂಡ ಬಹಳ ನಾಗರಿಕವಾಗಿತ್ತು ಅಂತ ಲೇಖಕರು ಹೇಳ್ತಾರೆ. ನೆರೆಯ ಗ್ರಾಮದ ಕುಲೀನ ವಂಶದಲ್ಲಿ ಹುಟ್ಟಿದವರಾದ್ದರಿಂದ ಜನರ ಆದರ ಗೌರವಗಳಿಗೆ ಪಾತ್ರರಾಗಿದ್ದರು. ಅಂದರೆ ಮೇಲ್ವರ್ಗದಲ್ಲಿ, ಅಂದರೆ ಒಂದು ಮರ್ಯಾದಸ್ಥ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದರಿಂದ ಜನರು ಕೂಡ ಅವರಿಗೆ ಗೌರವವನ್ನು ಕೊಡ್ತಾಯಿದ್ರು. ಹಾಗೆ ಅವರ ಒಂದು ಆ ಸ್ಟೈಲ್ ಇತ್ತಲ್ಲ, ಅದಕ್ಕೆ ಹುಡುಗರು ಹೆದರ್ತಾಯಿದ್ರು, ಹಾಗೆ ದೊಡ್ಡವರು ಕೂಡ ಹೆದರ್ತಾಯಿದ್ರು. ಅವರು ಆ ರೀತಿ ಶಿಸ್ತಿನ ಸಿಪಾಯಿ ಆಗಿದ್ದರು. ಬಹಿರಂಗದಲ್ಲಿ ಅವರು ಎಷ್ಟು ಜೋರು ಕಾಣ್ತಾಯಿದ್ರು, ದರ್ಪ ಕಾಣ್ತಾ ಇತ್ತು, ಅಷ್ಟೇ ಅನುಕಂಪ, ಕನಿಕರ ಅವರ ಅಂತರಂಗದ ಒಳಗಿತ್ತಂತೆ. ಯಾವುದೋ ಒಂದು ತಿಂಗಳ ಲೇಖಕರು ಒಂದು ನೆನಪಿಸಿಕೊಳ್ತಾರೆ ಅವರ ಬಗ್ಗೆ. ಯಾವುದೋ ತಿಂಗಳ ಮೊದಲ ವಾರದಲ್ಲಿ ಅವರು ಪೇಟೆಗೆ ಹೋಗಿದ್ದಾಗ ಲೇಖಕರಿಗೆ ಒಂದು ಜೊತೆ ಬಟ್ಟೆಯನ್ನು, ಸ್ಲೇಟು, ಪುಸ್ತಕಗಳನ್ನು ಕೂಡ ತಂದು ಕೊಟ್ಟಿದ್ರಂತೆ. ಅವರೇನು ಮಾಡ್ತಾಯಿದ್ರು, ಈ ಲೇಖಕರು ಜವರೇಗೌಡರು ಬಾಲ್ಯದಲ್ಲಿರುವಾಗ ಬಹಳಷ್ಟು ಸೂಟಿಯಾಗಿದ್ದರು, ಚುರುಕಾಗಿದ್ರು ಅನ್ನುವಂಥ ಒಂದು ಭಾವನೆಯಿಂದಲೋ ಏನೋ ಲೇಖಕರನ್ನು ಅವರು ಎತ್ತಿಕೊಳ್ಳುತ್ತಲೇ 2ನೇ ತರಗತಿಗೆ ಸೇರಿಸಿದ ಹಾಗೆ ನೆನಪು ಅಂತ ಹೇಳ್ತಾರೆ ಅವರು. ಶಾಲೆಗೆ ಸೇರಿದಾಗ ಲೇಖಕರ ವಯಸ್ಸೆಷ್ಟು ಇಂದಿಗೂ ನೆನಪಿಲ್ಲ ಹೇಳ್ತಾರೆ. ಹುಟ್ಟಿದ ದಿನ ಗೊತ್ತಿದ್ರೆ ತಾನೇ, ಆಡಿನ ಕೊಟ್ಟಿಗೆಯಲ್ಲಿ ಹುಟ್ಟಿದವನಿಗೆ ಯಾರು ತಾನೇ ಜಾತಕವನ್ನು ಬರೆದಿಟ್ಟಾರು? ದೊಡ್ಡವನಾದ ಮೇಲೆ ಒಮ್ಮೆ ಲೇಖಕರು ತಂದೆ ತಾಯಿಯನ್ನು ಕೇಳಿದ್ರಂತೆ, ನಾನು ಯಾವಾಗ ಹುಟ್ಟಿದ್ದು ಅಂತ. ಹೋಗೋ, ನೀ ಹುಟ್ಟಿದ್ದು ಯಾವಾಗ ಅಂತ ನಾವೇನು ಬರೆದಿಟ್ಟುಕೊಂಡಿದ್ದೇವಾ? ನೀನು ಹುಟ್ಟಿದಾಗ ಹುಟ್ಟಿದೆ, ಅದೆಲ್ಲ ನೋಡ್ಕೊಳ್ಳೋಕೆ ನಾವೇನು 6ವರೆ ಅಲ್ಲ ಜೋಯಿಸ್ರೆ ನೋಡಪ್ಪ, ಅಂದರೆ ಮೇಲ್ವರ್ಗದವರೇ ಅಂತ 6ವರೆ ಅಥವಾ ಜೋಯಿಸ್ರೆ ಅಂತ. ಅದೆಲ್ಲೋ ಯುದ್ಧ ನಡೀತಾ ಇತ್ತು. ಅದು ಮುಗಿತಾ ಇದ್ದಂಗೆ ನೀನು ದೊಡ್ಡದೊಂದು ಜ್ವರ ಬಂತು, ಇನ್ಫ್ಲೂಯೆನ್ಸಾ ಬಂತು. ಆವಾಗ
ಆಗ ನಮ್ಮೂರ ಜನ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬಂದರು. ಅಂದರೆ ನೀನು ಹುಟ್ಟಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಜ್ವರ ಬಂದಿತ್ತು. ಆ ಜ್ವರ ಕಡಿಮೆ ಆಗಲಿಕ್ಕೆ ಮಾದೇಶ್ವರನ ಬೆಟ್ಟಕ್ಕೆ ಎಲ್ಲರೂ ಕೂಡ ಹೋಗ್ತಾಯಿದ್ರು. ಆವಾಗ ದೀಪಾವಳಿ ಹಬ್ಬದ ಸಮಯ. ಆಗ ನೀನು ಹುಟ್ಟಿದೆ. ಐತವಾರ ಅಂತ ಕಾಣ್ತದೆ. ಐತವಾರ ಅಂದರೆ ಆದಿತ್ಯವಾರ ಅಂತ ಕಾಣ್ತದೆ. ನೀನು ಹುಟ್ಟಿ 10-15 ವರ್ಷವಾದ ಮೇಲೆ ಅಂದರೆ ನೀನು ಹೇಗೆ ಹುಟ್ಟಿದೆ ಅನ್ನೋದನ್ನು ಅದು ಕೂಡ ಲೇಖಕರ ತಂದೆ ತಾಯಿಗಳು ಅವರ 10-15 ವರ್ಷ ಆದ ನಂತರ ನೀನು ಹೀಗೆ ಹುಟ್ಟಿದೆ ಅನ್ನೋದನ್ನು ಅವರು ಹೇಳ್ತಾರೆ. ಅವರು ಇದನ್ನು ಹೇಳಿದ್ದು ಅದರಲ್ಲಿ ಎಷ್ಟು ಸರಿಯೋ ಎಷ್ಟು ತಪ್ಪೋ ಅಂತ ಗೊತ್ತಿಲ್ಲ ಅಂತ ಲೇಖಕರು ಹೇಳ್ತಾರೆ. ಹೀಗೆ ಲೇಖಕರು ಶಿಕ್ಷಣವನ್ನು ಪಡಿತಾ 1930ರಲ್ಲಿ ಲೇಖಕರು ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ದಾಖಲಾಗ್ತಾರೆ. ಆ ಪರೀಕ್ಷೆಗೆ ಚನ್ನಪಟ್ಟಣವೇ ಇಂದಿಗೂ ಕೇಂದ್ರವಾಗಿತ್ತು. ಆ ನೆವದಿಂದಲಾದರೂ ಪಟ್ಟಣವನ್ನು ನೋಡ್ಬೋದಲ್ಲ ಅನ್ನುವಂಥ ಸಂತೋಷ ಇತ್ತಂತೆ. ಅಲ್ಲೇ ತನಕ ನಾನು ಎಂದೂ ಕೂಡ ಊರನ್ನು ನೋಡಲೇ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ಸುತ್ತಮುತ್ತಣ 4-5 ಹಳ್ಳಿಗಳನ್ನು ಬಿಟ್ಟರೆ ಬೇರೆ ಊರನ್ನೇ ತಾನು ನೋಡಿದವನಲ್ಲ. ಹೊಸದಾಗಿ ಪಟ್ಟಣಕ್ಕೆ ಹೋಗುವಾಗ ಅನೇಕ ಊರುಗಳಿಂದ ವಿದ್ಯಾರ್ಥಿಗಳು ಬಂದು ಅಲ್ಲಿ ನೆರೆಯುವಾಗ, ಅಲ್ಲಿ ಕೂಡುವಾಗ ಹೀಗೆ ಹುಡುಗ ಹಳೆಯ ಶರ್ಟಿನಲ್ಲಿ ಹೋಗಬಾರ್ದು ಅಂತ ಅಧ್ಯಾಪಕರು ತಂದೆಗೆ ಸಲಹೆ ಮಾಡಿದರು. ಅಂದರೆ ಲೇಖಕರ ತಂದೆಯವರ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಹರಕು ಅಂಗಿಗಳೇ ಇದ್ವು. ಆದರೆ ಅಲ್ಲಿ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕಟ್ಟಲಿಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಬೇರೆ ಬೇರೆ ಶಾಲೆಯ ಮಕ್ಕಳೆಲ್ಲ ಬರ್ತಾರೆ. ಇವನೊಬ್ಬ ಈ ರೀತಿ ಹೋಗೋದು ಬೇಡ, ಒಂದು ಒಳ್ಳೆಯ ಬಟ್ಟೆಯನ್ನು ಖರೀದಿಸಿ ಕಳಿಸಿ ಅಂತ ತಂದೆಗೊಂದು ಸಲಹೆ ಕೊಡ್ತಾರಂತೆ. ಆಗ ತಂದೆಯವರು ಏನು ಮಾಡ್ತಾರೆ ಅಂದರೆ ಲೇಖಕರ ಅಣ್ಣನನ್ನು ಪೇಟೆ ಕಳಿಸಿ ಕರಿಯ ಕೋಟನ್ನು ಹೊಲಿಸಿಕೊಡ್ತಾರೆ. ಲೇಖಕರು ಹೇಳ್ತಾರೆ, ಅದೇ ತಾನು ಧರಿಸಿದ ಮೊಟ್ಟ ಮೊದಲನೆಯ ಕೋಟು. ಮೇಲೆ ಕೋಟಿರುವಾಗ ಒಳಗೆ ಶರ್ಟಿನ ಅವಶ್ಯಕತೆ ಉಂಟೆ? ಈ ಕೋಟು ಬಂದಾಗ ಸ್ವರ್ಗವೇ ತನ್ನ ಕೈಗೆ ಎಟುಕಿದ ಹಾಗಾಯಿತು ಅಂತ ಹೇಳ್ತಾರೆ. ಕೋಟು ದಕ್ಕಿಕೊಂಡಾಗ ತನ್ನ ತಾಯಿ ಯಾವ ರೀತಿ ನೋಡಿದ್ರು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಕಣ್ಣವೇ ಇಕ್ಕದೆ, ಅಂದರೆ ಕಣ್ಣಿನ ರೆಪ್ಪೆ ಮುಚ್ಚದೆ ತನ್ನನ್ನು ನೋಡಿ ಹಿರಿ ಹಿಗ್ಗಿದ್ರು ಅಂತ ಲೇಖಕರು ಒಂದು ನೆನಪಿಸ್ಕೊಳ್ತಾರೆ. ಹಾಗೆ ಎಲ್ಲರೂ ಕೂಡ ಚನ್ನಪಟ್ಟಣದ ಕೋಟೆಯಲ್ಲಿದ್ದ ಒಂದು ಪ್ರೈಮರಿ ಶಾಲೆಯ ಕಟ್ಟಡದಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಅಲ್ಲಿ ಹೊರಗಿನಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಒಕ್ಕಲಿಗರ ಹಾಸ್ಟೆಲ್ನಲ್ಲಿ ಹಿರಿಯ ವೆಂಕಟಪ್ಪನವರು ಉಚಿತವಾಗಿ ಊಟ ಹಾಕಿಸ್ತಾ ಇದ್ರಂತೆ. ಪರೀಕ್ಷೆ ಮುಗಿಯುವ ತನಕ ಅಲ್ಲಿಯೇ ಊಟ. ಮಾಧ್ಯಮಿಕ ಶಾಲೆ ಪರೀಕ್ಷಾ ಕೇಂದ್ರ, ಹೊಸ ವಾತಾವರಣ, ಅಪರಿಚಿತ ಜನ. ಈ ನಡುವೆ ಪರೀಕ್ಷೆ ಎಂದರೆ ಒಂದು ರೀತಿಯ ದಿಗಿಲು, ಹೆದರಿಕೆ. ಪರೀಕ್ಷೆಗೆ ಹಿಂದಿನ ದಿನವೇ ತಮ್ಮ ಅಧ್ಯಾಪಕರು ಅದು ನಡೆಯುವ ಸ್ಥಳಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಅವರವರು ಕುಳಿತುಕೊಳ್ಳಬೇಕಾದಂಥ ಆ ಸ್ಥಳದ ಪರಿಚಯವನ್ನೆಲ್ಲ ಮಾಡಿಕೊಟ್ಟು ಬರ್ತಾರೆ. ಮಾರನೇ ದಿನ ಪರೀಕ್ಷೆಗೆ 15 ನಿಮಿಷ ಮುಂಚೆ ಪರೀಕ್ಷಾ ಕೊಠಡಿಗೆ ಕರೆದುಕೊಂಡು ಹೋಗಿ ಎಲ್ಲರನ್ನು ಕೂತ್ಕೊಳಿಸಿ ಧೈರ್ಯ ಹೇಳಿ ಕಾವಲು ಮೇಷ್ಟ್ರು, ಅಂದರೆ ಆ ತರಗತಿಗೆ ಯಾರು ಇನ್ವಿಜಿಲೇಟರ್ ಮೇಲ್ವಿಚಾರಕರು ಯಾರು ಇರ್ತಾರೋ ಅವ್ರು ಬಂದ ತಕ್ಷಣ ಅವರನ್ನು ಇವರೆಲ್ಲ ಕಾವಲು ಮೇಷ್ಟ್ರು ಅಂತ ಕರೀತಾ ಇದ್ರು. ಅವ್ರು ಬಂದ ಕೂಡಲೇ ಲೇಖಕರ ಅಧ್ಯಾಪಕರು ಹೊರಟು ಹೋಗ್ತಾ ಇದ್ರಂತೆ. ಲೇಖಕರು ತಮ್ಮ ಶಿಕ್ಷಣದ ಬಗ್ಗೆ ಇಲ್ಲಿ ಒಂದು ಹೇಳ್ತಾರೆ, ಹೇಗೆ ತಾನು ಓದಿದೆ ಅನ್ನುವಂಥದ್ದು. ಆಗಿನ ಕಾಲದಲ್ಲಿ ನಾನು ಯಾಂತ್ರಿಕವಾಗಿ ಓದ್ತಾ ಇದ್ದೆ. ಅಂದರೆ ನಾವೆಲ್ಲ ಹೇಗೆ ಶಿಕ್ಷಣ ಪಡೆದೆವು, ಈಗಿನ ಮಕ್ಕಳು ಹಾಗಲ್ಲ. ಈಗಿನ ಮಕ್ಕಳು ಅಂದರೆ ನಿಮಗೆಲ್ಲ ಒಂದು ಗುರಿ ಇದೆ, ಮುಂದೆ ಏನು ಮಾಡಬೇಕು ಅನ್ನುವಂತಹ ಗುರಿ ಇದೆ. ಆದರೆ ನಮ್ಮ ಕಾಲದಲ್ಲಿ ನಾವೆಲ್ಲ ಓದುವಾಗ ಆ ಗುರಿ ಏನೂ ಇರಲಿಲ್ಲ. ಈಗ ನನ್ನ ಮಗ ಸಾಧಾರಣವಾಗಿ ನನ್ನ ಮಕ್ಕಳ ಪ್ರಾಯದವರೇ ನೀವು, ನಿಮ್ಮಲ್ಲಿ ಒಂದು ಗುರಿ ಇರ್ತದೆ, ಅವರಿಗೆ ಹೀಗೆ ಆಗಬೇಕು ಅನ್ನುವಂಥ ಗುರಿ ಇರ್ತದೆ. ಆದರೆ ನಾನು ಓದುವಂಥ ಸಂದರ್ಭದಲ್ಲಿ ಅಂಥ ಗುರಿ ಯಾವುದಿಲ್ಲ. ಒಟ್ಟಾರೆ ಒಂದು ಯಾಂತ್ರಿಕವಾಗಿ ಓದ್ತಾ ಇದ್ವು. ಒಬ್ಬ ಟೀಚರ್ ಆಗಲಿ ಯಾರೇ ಆಗಲಿ ನಮ್ಮ ಹತ್ರ ನೀವು ಏನು ಆಗ್ತೀರಿ, ಹೀಗೆ ಓದಿ ಇಂಥದ್ದನ್ನು ಆಗಿ ಅನ್ನುವಂಥದ್ದು ಹೇಳುವಂಥವ್ರು ಯಾರೂ ಇರಲಿಲ್ಲ. ಆದರೆ ಅದೇ ಇವರು ಲೇಖಕರು ಹೇಗೆ ಓದಿದ್ರು ಹಾಗೆ ಅವರು ಹೇಳ್ತಾರೆ, ನಾವೆಲ್ಲ ಯಾಂತ್ರಿಕವಾಗಿ ಓದಿದೆವು, ತೇರ್ಗಡೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಯೇ ಇರಲಿಲ್ಲ. ಪರೀಕ್ಷೆಯಲ್ಲಿ ತೇರ್ಗಡೆ ಆದರೆ ಏನು ಪ್ರಯೋಜನ ಅನ್ನೋದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಯಾವ ಆದರ್ಶವಾಗಲಿ ಯಾವ ಮಹತ್ವಾಕಾಂಕ್ಷೆಯಾಗಲಿ ನನ್ನ ಮನಸ್ಸನ್ನು ಹೊಕ್ಕಿರಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಪರೀಕ್ಷೆ ಕಟ್ಟಿದ್ದೆ, ಹಾಗಾಗಿ ಬರೆಯಬೇಕಾಯಿತು. ಬರೆದು ಪಾಸಾದ್ರಿಂದ ಮುಂದಿನ ತರಗತಿಗೆ ಹೋಗಬೇಕಾಯಿತು. ಆದರೆ ಪರೀಕ್ಷೆ ಕಟ್ಟಿದ್ರಿಂದ ತನಗೆ ಅತ್ಯಂತ ಪ್ರಿಯವಾಗಿ ದೊರೆತ ಮತ್ತು ಕಣ್ಣಿಗೆ ಕಂಡ ಒಂದೇ ಒಂದು ಪ್ರಯೋಜನ ಎಂದರೆ ಲೇಖಕರು ಹೇಳ್ತಾರೆ, ಅದು ಅವರು ತಂದೆ ಹೊಲಿಸಿಕೊಟ್ಟಂತಹ ಕೋಟು ಅಂತ ಹೇಳ್ತಾರೆ.
ಪರೀಕ್ಷೆ ಮುಗಿಸಿ ಮನೆಗೆ ಬಂದ ನಂತರ ಆ ವಿಷಯವನ್ನು ಲೇಖಕರು ಮರೆತು ಬಿಟ್ಟಿದ್ರಂತೆ, ಓದನ್ನು ಮರೆತು ಬಿಟ್ಟರು. ದನ ಕುರಿ ಮೇಕೆಗಳೇ ಅವರ ಸಂಗಾತಿಗಳಾದವು. ಅವರ ಮನೆಯಲ್ಲಿ ಆ ಹೊತ್ತಿಗೆ 20-30 ಕುರಿಗಳಿದ್ವಂತೆ. ಅವುಗಳನ್ನು ಮೇಯಿಸಲು ಒಬ್ಬ ಆಳು ಇದ್ದರೂ ಕೂಡ ಲೇಖಕರು ಕೂಡ ಅವರು ಕೂಡ ನಾನದೇ ಹೇಳಿದೆ ಅಲ್ವಾ, 6ರಿಂದ 8ನೇ ತರಗತಿ ಆ ಪ್ರಾಯ, 6ರಿಂದ ಒಂದು ಸಾಧಾರಣ 11ರಿಂದ 13-14 ವರ್ಷ ಆ ಒಂದು ಪ್ರಾಯದಲ್ಲೇ ಅವರು ಲೇಖಕರು ಏನು ಮಾಡಿದರು, ಆ ಆಳಿನೊಟ್ಟಿಗೆ ಕುರಿಯನ್ನು ಮೇಯಲಿಕ್ಕೆ ಹೋಗ್ತಾ ಮಳೆ ಹೊಯ್ದು ನೆಲದಲ್ಲಿ ಹಸಿರು ಉಕ್ಕುವಾಗ ಅವು ಆನಂದದಿಂದ ತನ್ಮಯತೆಯಿಂದ ಮೇಯುವುದನ್ನು ನೋಡುವುದೇ ಚೆನ್ನ. ಆ ಕುರಿಗಳು ಮೇಯುವುದನ್ನೇ ನೋಡಲಿಕ್ಕೆ ಭಾಳ ಖುಷಿ ಆಗ್ತಿತ್ತು ಅಂತ ಲೇಖಕರು ಹೇಳ್ತಾರೆ. ಅವು ಮೇದು ಹೊಟ್ಟೆ ಹಿಗ್ಗುವಾಗ ತಮಗೆ ಹೊಟ್ಟೆ ತುಂಬಿದ ಹಾಗೆ ಸಂತೋಷವಾಗ್ತಾ ಇತ್ತು. ಅಂದರೆ ಸಾಕಿಗನ ಚರ್ಯೆ, ಅಂದರೆ ಯಾರು ಈ ಕುರಿಗಳನ್ನು ಸಾಕ್ತಾರೋ ಆ ಸಾಕಿಗನ ಚರ್ಯೆ ಧ್ವನಿಯನ್ನು ಗುರುತಿಸಿ ಅವ ನೀರಿಗೆ ಧುಮುಕಿದ್ರೂ ಕೂಡ ಅವನು ಕುರಿಗಳನ್ನು ಆ ಕುರಿಗಳು ಅವರನ್ನು ಹಿಂಬಾಲಿಸ್ತಾ ಇದ್ವು. ಹಾಗಾಗಿ ತನಗೆ ಆ ಕುರಿಗಳ ಮೇಲೆ ವಾತ್ಸಲ್ಯ ಹೆಚ್ಚುತ್ತಾ ಇತ್ತು ಅಂತ ಹೇಳ್ತಾರೆ. ದೊಡ್ಡವನ ಮೇಲೆ ಕುರಿಗಳ ಹಿಂಡನ್ನು ತುಂಬ ಹೆಚ್ಚಿಸಬೇಕು, 4-6 ಟಗರುಗಳನ್ನು ಪ್ರತ್ಯೇಕವಾಗಿ ಮೇಯಿಸಬೇಕು ಅನ್ನುವಂಥದ್ದು. ಇದು ಕೂಡ ಸಂದರ್ಭಕ್ಕೆ ಬರ್ಬೋದು, ಸರಿಯಾಗಿ ಕೇಳಿಸ್ಕೊಳ್ಳಿ. ದೊಡ್ಡವನಾದ ಮೇಲೆ ಕುರಿಗಳ ಹಿಂಡನ್ನು ತುಂಬ ಹೆಚ್ಚಿಸಬೇಕು, 4-6 ಟಗರುಗಳನ್ನು ಪ್ರತ್ಯೇಕವಾಗಿ ಮೇಯಿಸಬೇಕು ಅನ್ನುವಂಥದ್ದೇ ಲೇಖಕರಿಗೆ ಇದ್ದಂಥ ಹೆಬ್ಬಯಕೆ, ಹಿರಿದಾದ ಆಸೆ ಅಂದರೆ ಇಷ್ಟೇ. ಆದರೆ ಲೇಖಕರ ತಂದೆಗಿದ್ದಂಥ ಬಯಕೆಯೇ ಬೇರೆ. ಲೇಖಕರು ಪ್ರಾಥಮಿಕ ಶಾಲೆಯ ಉಪಾಧ್ಯಾಯನಾದರೆ ಸುಲಭವಾಗಿ ಜೀವನ ಸಂಪಾದನೆ ಮಾಡ್ಬೋದು, ಜೀವನೋಪಾಯಕ್ಕಾಗಿ ಉಪಾಧ್ಯಾಯನ ಆಗಬೇಕು ಅನ್ನುವಂಥ ಆಸೆ ಅವರದ್ದಾಗಿತ್ತು. ಆಗಿನ ಕಾಲಕ್ಕೆ ಆ ಲೇಖಕರ ಊರಿನಲ್ಲಿ 5-6 ಮಂದಿ ಮಾತ್ರ ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸು ಮಾಡಿ ಮೇಷ್ಟ್ರ ಕೆಲಸಕ್ಕೆ ಸೇರಿದರು. ಆ ಒಂದು ಕೆಲಸದಿಂದ ಜೀವನ ಸುಖವಾಗಿ ಸಾಗ್ತದೆ ಅಂತ ಅವ್ರು ನಂಬ್ಕೊಂಡಿದ್ರು. ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಾಗ ಅವರಿಗಾದ ಸಂತೋಷ ಹೇಳತಿರೋದು ಅಂತ ಹೇಳ್ತಾರೆ. ಊರಿನ ಕೆಲವು ಹಿರಿಯರು ಲೇಖಕರ ಮನೆಗೆ ಬರ್ತಾರೆ, ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಲೇಖಕರು ಪಾಸ್ ಆಗ್ತಾರೆ ಅವರು. ಹೀಗೆ ಲೇಖಕರಿಗೆ ಬಹಳ ಖುಷಿ ಆಗ್ತದಂತೆ. ಇದ್ದಕ್ಕಿದ್ದ ಹಾಗೆ ತಾನೊಬ್ಬ ದೊಡ್ಡ ಮನುಷ್ಯ ಆದೆ ಅಂತ ಹಿರಿ ಹಿಗ್ತಾರಂತೆ. ಅವ್ರ ಲೇಖಕರು ಬೀದಿಯಲ್ಲಿ ಹೋಗ್ತಾ ಇರುವಾಗ ತಲೆ ತಗ್ಗಿಸಿಕೊಂಡು ಹೋಗ್ತಾ ಇರೋದೇ ಅವರ ಸಹಜ ಸ್ವಭಾವವಾಗಿತ್ತು. ಆವತ್ತು ಫಲಿತಾಂಶ ಬಂದಾಗ ಅವರು ಹೊರಗೆ ಹೋಗುವಾಗ ಯಾರಾದರೂ ತನ್ನ ನೋಡಿ ಯಾರು ಅನ್ನುವಂಥ ನಾಚಿಕೆಯಿಂದ ಅವರು ಬೇರೆ ಒಂದು ಓಣಿಯಲ್ಲಿ ಹೋಗ್ತಾ ಇದ್ರಂತೆ. ಫಲಿತಾಂಶ ಹೊರಬಿದ್ದ ದಿನ ತಾನು ತಲೆ ತಗ್ಗಿಸಿಕೊಂಡು ಬೀದಿಯಲ್ಲಿ ಹೋಗ್ತಾ ಇದ್ರೂ ಕೂಡ ಮನಸ್ಸಿನಲ್ಲಿ ತಾನೊಬ್ಬ ದೊಡ್ಡ ವಿಜಯಿ, ಹೆಂಗಸರು ಗಂಡಸರು ತನ್ನನ್ನೇ ನೋಡುತ್ತಿರಬಹುದು ಅನ್ನುವಂಥ ಭಾವನೆಯಿಂದ ತಾನು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ರಂತೆ. ಹಾಗೆ ಅಧ್ಯಾಪಕರಾಗಿದ್ದ ಆ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಬರೆದು ಅಧ್ಯಾಪಕರಾಗಿದ್ದಂತಹ ಕೆಲವರು ತಂದೆಯ ಬಳಿಗೆ ಬರ್ತಾರಂತೆ. ಇನ್ನೂ ಹುಡುಗ ಚಿಕ್ಕವ, ಮುಂದಕ್ಕೆ ಓದಿಸಬಹುದಲ್ಲ ಅಂತ ಪ್ರೇರೇಪಿಸ್ತಾರಂತೆ. ಹಿರಿಯ ಮಗ ಹೇಗೂ ವಿದ್ಯಾವಂತನಾಗಲಿಲ್ಲ, ಕಿರಿಯ ಮಗನಾದರೂ ವಿದ್ಯಾವಂತನಾಗಲಿ ಅನ್ನುವಂತಹ ಆಸೆಯಿಂದ ಲೇಖಕರ ತಂದೆಯವರು ಚನ್ನಪಟ್ಟಣ ಮಾಧ್ಯಮಿಕ ಶಾಲೆಗೆ ಲೇಖಕರನ್ನು ಕಳುಹಿಸಲು ಅವರು ಒಪ್ತಾರೆ. ಇಲ್ಲಿಗೆ ಈ ಲೇಖನ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. ಅಲ್ಲಿಂದ ಅವರು ಓದಿಕೊಂಡು ಹೋಗ್ತಾರೆ. ಅದೇ ಇಲ್ಲಿ ಅಕ್ಷರ ಕಲಿಕೆಗಾಗಿ ಹೋರಾಟ ಅನ್ನುವಂಥ ಈ ಲೇಖನ ಮುಕ್ತಾಯವಾಗ್ತದೆ. ಆನಂತರ ಅವರು ಎಷ್ಟು ಓದಿದ್ರು, ಯಾವ ಹುದ್ದೆಗೆ ಏರಿದ್ರು ಅನ್ನುವಂಥದ್ದು ಅವರ ಪರಿಚಯದಲ್ಲೇ ನೀವು ನೋಡಿದ್ರಿ. ಇದಕ್ಕೆ ಸಂಬಂಧಿಸಿದ ಹಾಗೆ ವಿದ್ಯಾರ್ಥಿಗಳೇ, 8 ಅಂಕದ ಪ್ರಶ್ನೆ. ದೇಜಗೌ ಅವರ ಅಕ್ಷರ ಕಲಿಕೆಗಾಗಿ ಹೋರಾಟ ಲೇಖನದಲ್ಲಿ ಅವರ ಹೋರಾಟದ ಬದುಕು ಅಭಿವ್ಯಕ್ತಗೊಂಡ ಬಗೆಯನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಕೂಡ ಬರ್ಬೋದು. ಇದೇ ಉತ್ತರವನ್ನು, ಈ ಸಾರಾಂಶವನ್ನೇ ಇನ್ನೊಮ್ಮೆ ಸರಿಯಾಗಿ ಕೇಳಿಸಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಕ್ಷರ ಕಲಿಕೆಗಾಗಿ ಹೋರಾಟ ಅನ್ನುವಂತಹ ಈ ಪಾಠದ ಸಾರಾಂಶ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. BCom ಇರ್ಬೋದು, BBA ಇರ್ಬೋದು, BA ಇರ್ಬೋದು, BCA ಇರ್ಬೋದು, ಎಲ್ಲ ಕನ್ನಡ ಪಠ್ಯಪುಸ್ತಕಗಳ ಸಾರಾಂಶವನ್ನು ಹಾಕಿದ್ದೇನೆ. ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಪ್ರೋತ್ಸಾಹವನ್ನು ನೀಡಿ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.